ಖರ್ಗೆ ಅವರಿನ್ನು ಕೆಲವೇ ಕ್ಷಣದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಈ ಒಂದು ಸಮಾರಂಭದಲ್ಲೇ ಜಗದೀಶ್ ಶೆಟ್ಟರ್ ಅವರು ಈಗ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳಲಿದ್ದಾರೆ, ಸೇರ್ಪಡೆ ಆಗ್ತಾರೆ. ಈಗಾಗಲೇ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ದಾರೆ. 40 ವರ್ಷಗಳ ಬಿಜೆಪಿ ಸಖ್ಯಕ್ಕೆ ಈಗ ಅಂತಿಮ ಮೊಳೆ ಹೊಡೆದಿದ್ದಾರೆ ಜಗದೀಶ್ ಶೆಟ್ಟರ್. ನನಗೆ ಕೇವಲ ಅಲ್ಲಿಂದ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡಿ, ಯಾವುದೇ ರೀತಿಯ ಸ್ಥಾನಮಾನ ನಾನು ಕೇಳೋದಿಲ್ಲ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಕೇಳ್ಕೊಂಡಿದ್ರು. ಟೈಮು ಕೊಟ್ಟಿದ್ರು, 4 ರಿಂದ 5 ಬಾರಿ ಡೆಡ್ ಲೈನ್ ಕೊಟ್ಟರು. ಆದ್ರೆ ಯಾವುದೇ ಡೆಡ್ ಲೈನ್ಗೂ ಬಿಜೆಪಿ ಹೈಕಮಾಂಡ್ ಮಣಿಲಿಲ್ಲ. ಆ ನಂತರ ನಿರ್ಧಾರವನ್ನ ತೆಗೆದುಕೊಂಡ್ರು, ಬಿಜೆಪಿಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕೆಲವೇ ಹೊತ್ತಿನಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ದೊಡ್ಡ ಮೂವ್ ಇದು. ಒಂದ್ ಕಡೆ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆದ್ರೆ ಕಾಂಗ್ರೆಸ್ಗೆ ಇದು ದೊಡ್ಡ ಮಟ್ಟದ ಪ್ರಯೋಜನವನ್ನ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಬಿಜೆಪಿಯಲ್ಲಿ ಹಿಡಿತವನ್ನ ಸಾಧಿಸಿತ್ತು, ಬಿಜೆಪಿ ದೊಡ್ಡ ಮಟ್ಟದ ಪ್ರಯೋಜನವನ್ನ ಪಡ್ಕೊಂಡಿತ್ತು. ಆದ್ರೆ ಜಗದೀಶ್ ಶೆಟ್ಟರ್ ಅವರ ಈ ನಿರ್ಧಾರ ಬಿಜೆಪಿಗೆ ಹೇಗೆ ಮುಳುವಾಗುತ್ತೆ, ಕಾಂಗ್ರೆಸ್ ಇದರ ಲಾಭವನ್ನ ಯಾವ ರೀತಿಯಾಗಿ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಸಾಕಷ್ಟು ವಿಶ್ಲೇಷಣೆಗಳು ನಡೀತಾ ಇದೆ. ಒಂದ್ ಕಡೆ ಲಿಂಗಾಯತ ಮುಖಂಡರನ್ನೇ ಕಡೆಗಣನೆ ಮಾಡಲಾಗ್ತಾ ಇದೆ, ಲಿಂಗಾಯತ ಮುಖಂಡರಿಗೆ ಇಲ್ಲಿ ಅವಮಾನವನ್ನ ಮಾಡಲಾಗ್ತಾ ಇದೆ, ಅವರನ್ನೇ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತದೆ. ಇದೇ ವಿಚಾರವನ್ನ ಈಗ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಇಟ್ಟುಕೊಂಡಿದೆ. ಈಗ BS ಯಡಿಯೂರಪ್ಪ ಅವರ ಹೆಸರನ್ನ ಹೇಳಿದ್ರು, DKG ಲಕ್ಷ್ಮಣ ಸವದಿ ಅವರ ಹೆಸರನ್ನ ಹೇಳಿದ್ರು, ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಹೇಳಿದ್ರು. ಎಲ್ಲರೂ ಕೂಡ ಲಿಂಗಾಯತ ಮುಖಂಡರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನೋದನ್ನ ಆ ಸಮುದಾಯ, ನಿಮ್ಗೆ ಗೊತ್ತಿರ್ಬೋದು, ಲಿಂಗಾಯತ ಸಮುದಾಯ ನಿರ್ಣಾಯಕ ಮತಗಳು ಹೊಂದಿರುವಂತಹ ಅನೇಕ ಕ್ಷೇತ್ರಗಳಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಮುದಾಯದವರನ್ನೇ ಈಗ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ತನ್ನ ಅಸ್ತ್ರವನ್ನಾಗಿ ಇಟ್ಟುಕೊಂಡಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈಗ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗಲಿದ್ದಾರೆ. ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಕೆಲವೇ ಕ್ಷಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ನಿನ್ನೆ ತಡರಾತ್ರಿವರೆಗೂ ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಸರಣಿ ಸಭೆಗಳನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ರು. ಈಗ DK ಶಿವಕುಮಾರ್ ಆಗಮಿಸಿದ್ದಾರೆ, ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ, ಜಗದೀಶ್ ಶೆಟ್ಟರ್ ಅವರ ಜೊತೆಗೇನೆ MB ಪಾಟೀಲ್ ಬಂದಿದ್ದಾರೆ. ಎಲ್ಲರೂ ಆಗಮನ ಆಗಿದೆ. ಕೆಲವೇ ಹೊತ್ತಿನಲ್ಲಿ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರೂ ಬರ್ತಾರೆ. ಅವರ ಆಗಮನಕ್ಕಾಗಿ ಈಗ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಅವರು ಬಂದ ಮೇಲೆ ಈಗ ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ಗೆ ಈಗ ಜಗದೀಶ್ ಶೆಟ್ಟರ್ ಅವರನ್ನ ಸೇರ್ಪಡೆಗೊಳಿಸುವಂತಹ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರ ಉತ್ತರ ಒಂದೇ, ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ ಅನ್ನೋದನ್ನ ನೀವೇ ನೋಡಿ ಕೇಳಿ ಅಂತ ಹೇಳಿ ಯಾರು ಕೂಡ ಈಗ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. DKG ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಸುರ್ಜೇವಾಲಾ ಅವರು ಕೂಡ ಮಾಧ್ಯಮದವರ ಪ್ರಶ್ನೆಗೆ ಇನ್ನು ಕೆಲವೇ ಹೊತ್ತಲ್ಲಿ ನಿಮ್ಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾನೆ ಲಿಂಗಾಯತ ಸಮುದಾಯವನ್ನ ಯಾವ ರೀತಿಯಾಗಿ ಬಿಜೆಪಿ ಕಡೆಗಣನೆ ಮಾಡ್ತಾ ಇದೆ, ಅವರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ, ಅವರನ್ನ ಕಡೆಗಣನೆ ಮಾಡ್ತಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ.